ಹಲೋ ಎವ್ರಿವ್ಯಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ ಬಂದು ಕಂಪ್ಲೀಟ್ ಲಾಸ್ಟ್ ವೀಕ್ ವ್ಲಾಗ್ ಆಗಿರುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ಸ್ಟಾಗ್ರಾಮ್ ಪೇಜ್ ಆದರೆ ಫಾಲೋ ಮಾಡಿ, ಫೇಸ್ಬುಕ್ ಆದ್ರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವೊಂದು ಈ ವ್ಲಾಗ್ನ ಬಂದು ಥರ್ಸ್ಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥರ್ಸ್ಡೇ ಈವ್ನಿಂಗ್ ಹಂಗೆ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಸೊ ಒಂದು ಸ್ವಲ್ಪ ಟೈಲರ್ ಶಾಪ್ಗೆಲ್ಲ ಹೋಗಬೇಕಾಗಿತ್ತು. ಹೋಗಿ ಬರ್ತಾ ಹಾಗೆ ಒಂದು ಸ್ವಲ್ಪ ಈವ್ನಿಂಗ್ ಆಗಿತ್ತಲ್ಲ, ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು, ಪಾನಿಪುರಿ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ನಮ್ಮ ತಂಗಿ ಮತ್ತು ಇನ್ನೊಂದು ತಂಗಿ ಮತ್ತು ನಮ್ಮ ಮನೆಯವರು ಎಲ್ಲರೂ ಬಂದಿದ್ದರು. ಸೊ ಹುಡುಗರೆಲ್ಲ ಇದ್ರಲ್ವಾ, ಸೊ ಹಾಲಿಡೇಸ್ ಬೇರೆ ಇದೆ. ಸೊ ಹೊರಗಡೆ ಎಲ್ಲೂ ಕರ್ಕೊಂಡೋಗಿರಲಿಲ್ಲ. ಸೊ ಹಂಗಾಗಿ ಹೊರಗಡೆ ಕರ್ಕೊಂಡೋಗಿ ಪಾನಿಪುರಿ ಎಲ್ಲ ತಿನ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಹಾಗೆ ಸ್ವಲ್ಪ ನಮ್ಮ ತಂಗಿ ಮಗ ಒಂದು ಸ್ವಲ್ಪ ತರಲೆ ಮಾಡ್ತಾಯಿದ್ದ ನಿಂತ್ಕೊಂಡು. ಸೊ ಮಾಡಿ ಪಾನಿಪುರಿ ಮಸಾಲನೇ ತೊಗೊಂಡಿದ್ವಿ. ಎಲ್ಲರೂ ಮಸಾಲೆ ಮತ್ತು ಪಾನಿಪುರಿ ತೊಗೊಂಡಿದ್ವಿ. ಎಲ್ಲರಿಗೂ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಮಸಾಲೆ ತುಂಬ ಇಷ್ಟ ಆಗುತ್ತೆ, ಇಲ್ಲಾಂದರೆ ಪಾನಿಪುರಿ ತೊಗೊಳ್ತಾರೆ. ಬೇರೆ ಯಾವುದು ಪ್ರಿಫರ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅವತ್ತು ಥರ್ಸ್ಡೇ ಈವ್ನಿಂಗ್ ಆಗಿತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಮುಖ ಎಲ್ಲ ಒಂದು ಸ್ವಲ್ಪ ಟ್ಯಾನ್ ಆಗಿದ್ದಂಗೆ ಅನ್ನಿಸ್ತಾ ಇತ್ತು. ಸೊ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೆ. ಸೊ ಆಲ್ಮೋಸ್ಟ್ ನನ್ನ ಫೇಸ್ಗೆ ನಾನು ಯಾವಾಗಲೂ ಫೇಶಿಯಲು ಆ ಥರದ್ದೆಲ್ಲ ರೆಗ್ಯುಲರಾಗೆಲ್ಲ ಏನೂ ಮಾಡಲ್ಲ. ಸೊ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಏನಾದರೂ ಒಂದು ಥರ ಸ್ಕ್ರಬ್ ಥರ ಎಲ್ಲ ಮಾಡಿಕೊಂಡು ಮನೆ ಮುಖಕ್ಕೆ ಹಚ್ಕೊಳ್ತೀನಿ. ಈವನ್ ನಡುವೆ ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಪಿಗ್ಮೆಂಟೇಷನ್ ಸಹ ಆಗಿಬಿಟ್ಟಿದೆ ನನಗೆ. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ. ನಿಮಗೇನಾದರೂ ಹೋಮ್ ರೆಮಿಡೀಸ್ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ಕೆನ್ನೆ ಮೇಲೆ ಒಂದು ಸ್ವಲ್ಪ ಲೈಟಾಗಿ ಪಿಗ್ಮೆಂಟೇಷನ್ ಥರ ಆಗಿದ್ದೆ. ನಾನು ಚೆಕ್ ಮಾಡಿಸ್ದೆ ಡಾಕ್ಟ್ರ್ ಹತ್ರ. ಸೊ ಅವ್ರಿಗೆ ಆಯಿಂಟ್ಮೆಂಟ್ ಕೊಟ್ಟಿದ್ರು, ಬಟ್ ಅದು ಲೈಟ್ನಿಂಗ್ ಆಗುತ್ತೆ, ಹೊತ್ತು ಕಂಪ್ಲೀಟಾಗಿ ಹೋಗಿಲ್ಲ. ಸೊ ಹಂಗಾಗಿ ಸ್ಕಿನ್ ಅಲ್ಲಿ ಮಾರ್ಕ್ ಥರ ಹಾಕ್ಬಿಟ್ಟಿದೆ. ಮನೆಯಲ್ಲೇ ಒಂದು ಸ್ಕ್ರಬ್ ಥರ ರೆಡಿ ಮಾಡ್ಕೊಳ್ತಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಹಾಲು, ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಅರಿಶಿನ ಮತ್ತು ಜೇನುತುಪ್ಪ ಮತ್ತು ಒಂದು ಟೊಮೊಟೊ ರಸ ಸ್ವಲ್ಪ ತೊಗೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇಮಿಡಿಯೇಟಾಗಿ ಹಚ್ತೀನಿ. ಇದನ್ನು ಸ್ಟೋರೆಲ್ಲ ಏನೂ ಮಾಡಬಾರ್ದು. ಸೊ ಇದನ್ನು ನಾನು ಸ್ವಲ್ಪ ಕ್ವಾಂಟಿಟಿನಲ್ಲೇ ಮಾಡ್ಕೊಂಡಿದ್ದೀನಿ, ಒಂದು ಸರಿಗೆ ಆಗೋಷ್ಟು. ಸೊ ಅಕ್ಕಿ ಹಿಟ್ಟಿಂದನೂ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಇದು ಸ್ಕಿನ್ನ ಬ್ರೈಟನ್ ಮಾಡುತ್ತೆ ಮತ್ತು ಸ್ಕ್ರಬ್ ಆಗಿ ಯೂಸ್ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲನೂ ಸಹ ರಿಮೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಆಯಿಲ್ ಕಂಟ್ರೋಲ್ ಮಾಡುತ್ತೆ ಮತ್ತು ಆ್ಯಂಟಿ ಏಜಿಂಗ್ ಎಲ್ಲನೂ ರೈಸ್ ಫ್ಲೋರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ರೈಸ್ ಫ್ಲೋರ್ ಹಾಕಿ ತುಂಬ ಜಾಸ್ತಿಯಾಗಿ ಸ್ಕ್ರಬ್ ಮಾಡಬಾರ್ದು, ಸುಮ್ಮನೆ ಲೈಟಾಗಿ ಸ್ಕ್ರಬ್ ಮಾಡಬೇಕು ರೊಟೇಟ್ ಮಾಡಿಕೊಂಡು. ಸೊ ಹಾಗಾಗಿ ಸ್ಕಿನ್ಗೆ ಏನು ಎಫೆಕ್ಟ್ ಆಗೋಲ್ಲ, ಹಾರ್ಮ್ಫುಲ್ ಆಗೋಲ್ಲ. ತುಂಬ ಏನಾದರೂ ಜಾಸ್ತಿ ಸ್ಕ್ರಬ್ ಮಾಡಿದ್ರೆ ಸ್ಕಿನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಸ್ಕ್ರಬ್ ಮಾಡಬಾರ್ದು, ಸ್ಕಿನ್ನ ಲೈಟಾಗಿ ಹ್ಯಾಂಡಲ್ ಮಾಡಬೇಕು. ಹಾಗೆಯೂ ಅರಿಶಿನೂ ಅಷ್ಟೇ ತುಂಬಾ ಸ್ಕಿನ್ ಬೆನಿಫಿಟ್ಸ್ ಇದೆ ಅರಿಶಿನಿಂದ. ಮತ್ತು ಹನಿ ಹಾಕಿರೋದ್ರಿಂದ ಅದನ್ನು ಸಹ ಸ್ಕಿನ್ನ ತುಂಬಾ ಸ್ಮೂತನ್ ಮಾಡಿಸುತ್ತೆ ಮತ್ತು ಗ್ಲೋಯಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆಲ್ಲರೂ ಗೊತ್ತಿರ್ಬೋದು, ಹಾಲು ಕೂಡ ಸಹ ಅಷ್ಟೇ ಹೆಲ್ತ್ಗೆ ತುಂಬಾ ಒಳ್ಳೆಯದು, ತುಂಬ ಮಾಯಿಶ್ಚರ್ ಆಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೀವೇನಾದರೂ ಈ ಥರ ಹೋಮ್ ರೆಮಿಡಿ ಮಾಡ್ಕೊಳ್ಬೋದು, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದೊಂದು 10 to 15 ಮಿನಿಟ್ಸ್ ಸ್ಕ್ರಬ್ ಮಾಡಿಬಿಟ್ಟು ಬಿಟ್ಟರೆ ಸಾಕು. ಸೊ ಆಮೇಲೆ ತೊಳೆದ್ರೆ ಕ್ಲಿಯರ್ ಆಗುತ್ತೆ, ಸ್ಕಿನ್ನು ಕ್ಲಿಯರಾಗಿ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಇದನ್ನು ಒಂದು 15 days ಒನ್ಸ್ ಆ ಥರ ಮಾಡ್ಕೊಳ್ತೀನಿ. ಬರೀ ಈ ಥರದ್ದು ಒಂದೇ ಅಲ್ಲ, ಡಿಫ್ರೆಂಟ್ ಆಗಿ ಸ್ಕ್ರಬ್ಬರ್ಸ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಸೊ ಇವತ್ತು ಇದನ್ನು ಮಾಡಿಕೊಂಡೆ. ಸೊ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ತುಂಬಾ ಬೆನಿಫಿಟ್ ಇದೆ ಇದರಿಂದ. ಸೊ ತುಂಬ ಜನ ಇವಾಗ ಹೊರಗಡೆ ಹೋಗಿ ಫೇಶಿಯಲ್ಲು ಆ ಥರದ್ದೆಲ್ಲ ಮಾಡಿಸ್ಕೊಳ್ಳಲ್ಲ ಅಂತ ಅಂದಾಗ ಸೊ ಈ ಥರ ಮನೆಯಲ್ಲೇ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ ಮತ್ತು ಏನೂ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಆಗೋದಿಲ್ಲ. ನಾನೊಂದು 15 ಮಿನಿಟ್ಸ್ ಬಿಟ್ಟು ಸೊ ಅದನ್ನು ವಾಶ್ ಮಾಡ್ಕೊಂಡು ಬಂದೆ. ನೋಡ್ಬೋದು ಸ್ಕಿನ್ ಒಂದು ಸ್ವಲ್ಪ ಕ್ಲಿಯರಾಗಿ ಮತ್ತು ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಸೊ ಸಾಫ್ಟಾಗಿ ಚೆನ್ನಾಗಿ ಇರುತ್ತೆ ಸ್ಕಿನ್ನು. ಸೊ ನಮಗೆ ಒಳ್ಳೆ ಗ್ಲೋ ಕೊಡುತ್ತೆ ಇದು. ಜಸ್ಟ್ ಒಂದು 15 ಮಿನಿಟ್ಸ್ ಅಷ್ಟೇ ಸಾಕು, ತುಂಬ ಏನು ಜಾಸ್ತಿ ಹೊತ್ತು ಇಡಬೇಕು ಅಂತ ಏನಿಲ್ಲ. ಸೊ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ, ಅಕ್ಕಿ ಹಿಟ್ಟು ಬಂದು ನಮಗೆ ಒಳ್ಳೆ ಗ್ಲೋನ ಕೊಡುತ್ತೆ ಫೇಸ್ಗೆ. ಮತ್ತು ಡ್ರೈನೆಸ್ ಎಲ್ಲ ಕ್ಲಿಯರ್ ಮಾಡುತ್ತೆ. ಜಾಸ್ತಿ ಆಯಿಲ್ ಎಲ್ಲ ಏನಾದರೂ ಇದ್ರೇನೂ ಸಹ ಅದನ್ನೆಲ್ಲನೂ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದನ್ನು ವಾಶ್ ಮಾಡ್ಕೊಂಡು ಬಂದಾದಮೇಲೆ ಮಾಯ್ಶ್ಚರೈಸರ್ ಏನಾದರೂ ಕಂಪಲ್ಸರಿ ಹಾಕಲೇಬೇಕು. ಮಾಯ್ಶ್ಚರೈಸರ್ ಹಾಕೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಾವು ಏನೇ ಒಂದು ಸ್ಕ್ರಬ್ ಏನಾದರೂ ಒಂದು ಫೇಸ್ಗೆ ಯೂಸ್ ಮಾಡಿದಾಗ ಸ್ಕಿನ್ನಲ್ಲಿ ಒಂಥರ ಡ್ರೈ ಥರ ಆಗಿಬಿಡುತ್ತೆ. ಆವಾಗ ಮಾಯ್ಶ್ಚರೈಸರ್ ಆಗೋದ್ರಿಂದ ಫೇಸ್ ಕ್ಲಿಯರಾಗಿ ಸೆಟ್ ಆಗುತ್ತೆ. ಸೊ ಇವಾಗ ತೊಳೆದೋದಕ್ಕಿಂತ ನೆಕ್ಸ್ಟ್ ಡೇ ಮಾರ್ನಿಂಗ್, ಇವಾಗ ನೀವು ಯೂಸ್ ಮಾಡಿರ್ತೀರಲ್ವ, ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಬೇಕು. ಫೇಸ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿ ಆಗುತ್ತೆ ಸ್ಕಿನ್ನು.
ಸೊ ಆಲ್ಮೋಸ್ಟ್ ನಾನು ತುಂಬ ಜಾಸ್ತಿ ಮನೆ ರೆಮಿಡೀಸನ್ನೇ ಯೂಸ್ ಮಾಡ್ತೀನಿ. ಹೊರಗಡೆ ಎಲ್ಲ ಹೋಗಿ ಪಾರ್ಲರ್ಗೆಲ್ಲ ಹೋಗಿ ಜಾಸ್ತಿ ಮಾಡಿಸ್ಕೊಳ್ಳಲ್ಲ, ಬರೀ ಐಬ್ರೋ ಹೇರ್ ಕಟ್ ಅಷ್ಟೇ ಮಾಡಿಸ್ಕೊಳ್ತೀನಿ ಜಾಸ್ತಿ. ಅದನ್ನು ಬಿಟ್ಟರೆ ಪಾರ್ಲರ್ಗೆಲ್ಲ ಜಾಸ್ತಿ ನಾವು ಹೋಗೋದಿಲ್ಲ. ಸೊ ಸ್ಕಿನ್ಗೆ ಈ ಥರ ಮಾಯ್ಶ್ಚರೈಸಿಂಗ್ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್. ನಮಗೇನಾದರೂ ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ಇಷ್ಟ ಆಗ್ಬೋದು. ತುಂಬ ಜನ ಟ್ರೈ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ಆಲ್ರೆಡಿ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೇನಾದರೂ ಇಷ್ಟ ಆದರೆ. ಸೊ ಏನಾದರೂ ನಿಮಗೆ ಲೈಕ್ ಆದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತು ಬೇರೆ ಏನಾದ್ರೂ ಸಹ ನೀವು ಯೂಸ್ ಮಾಡ್ತಾಯಿದ್ರೆ ನನಗೆ ಕಮೆಂಟ್ ಮೂಲಕನೂ ತಿಳಿಸ್ಕೊಡಿ, ಚೆನ್ನಾಗಿದೆ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಫೇಸ್ ನೋಡಿ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಗುಡ್ ಫ್ರೈಡೇ ಇತ್ತಲ್ವ. ಸೊ ಹಾಲಿಡೇ ಇತ್ತು ಆಫೀಸ್ಗೂ ಸಹ. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಫುಲ್ ಡೇ ಲೀವ್ ಇತ್ತಲ್ವ. ಸೊ ಹಾಗಾಗಿ ನಾವು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ರೆಡಿಯಾಗಿ ಮನೆಯನ್ನೆಲ್ಲ ಪೂಜೆ ಮಾಡ್ತಿದ್ದೆ. ಪೂಜೆ ಎಲ್ಲ ಮಾಡಿ ಮುಗಿಸಿ ಸೊ ನಾವು ಬೆಳಗ್ಗೆ ಹೊರಟ್ವಿ. ಸೊ ಹೋಗಿ ದೇವಸ್ಥಾನ ದರ್ಶನ ಮಾಡ್ಕೊಬರೋಣ ಅಂತ. ಸೊ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಮತ್ತು ಫ್ರೈಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ದೇವಸ್ಥಾನದಲ್ಲಿ. ಸೊ ಗೊರವನಹಳ್ಳಿಗೆ ಹೋಗಿ ಎಲ್ಲರೂ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು ಆವತ್ತಿನ ಡೇ. ಸೊ ಇದು ಸ್ಯಾರಿ ಬಂದು ನಾನು ಲಕ್ಷ್ಮಿ ಟೆಕ್ಸ್ಟೈಲ್ಸ್ ಅಂತ ಅಂದ್ಬಿಟ್ಟು MS ಪಾಳ್ಯದ ಒಂದು ಲಿಂಕ್ ಮುಂಚೆ ಹಾಕಿದ್ದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಸೊ ಅಲ್ಲಿಂದನೇ ಪರ್ಚೇಸ್ ಮಾಡಿದ್ದು. ಸ್ಯಾರಿ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೇನಾದರೂ ಬೇಕಾಗಿದ್ದರೆ ಸ್ಟೋರ್ ವಿಸಿಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಸಹ ಅವ್ರದ್ದು ಪೇಜ್ ಇದೆ. ಸೊ ಟ್ಯಾಗ್ ಮಾಡಿದ್ದೀನಿ. ಸೊ ಬೇಕಾದರೆ ಚೆಕ್ ಮಾಡಿ. ಸೊ ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು. ತುಂಬಾ ಸಿಕ್ಕಾಪಟ್ಟೆ ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಮತ್ತು ಮಳೆನೂ ಸಹ ದರ್ಶನ ಮಾಡ್ಕೊಂಡು ಬಂದ್ವೋ ಇಲ್ಲೋ ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು. ಒಂದು ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಮಳೆ ಅಂದರೆ ಮಳೆ ಆಗೋಯ್ತು. ಸೊ ಮಳೆ ನಿಂತ ಮೇಲೆ ನಾವು ಅಲ್ಲಿಂದ ಹೊರಟಿ ಬಂದ್ವಿ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಲಕ್ಷ್ಮೀ ದೇವಿಗೆ ಎಲ್ಲರೂ ನಾನು ಬೇಡ್ಕೊಂಡೆ, ಎಲ್ಲರಿಗೂ ಸಹ ದೇವಿ ಒಳ್ಳೆಯದನ್ನು ಮಾಡಲಿ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು ಫ್ರೈಡೇ ವ್ಲಾಗ್ ಆಗಿತ್ತು. ಸೊ ಫ್ರೈಡೇ ಹಂಗೆ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಹಂಗೆ ನಾವು ಆನ್ ದ ವೇ ಇದು ಬಾಳೆಕಾಯಿ ಹೂವು ಇರುತ್ತಲ್ವ, ಆ ಬಾಳೆಕಾಯಿ ಹೂವನ್ನು ತೊಗೊಬಂದಿದ್ದೆ. ಸೊ ಅದನ್ನು ತೊಗೊಬಂದು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬಿಡಿಸ್ಕೊಳ್ತಿದ್ದೆ. ಸೊ ಬಾಳೆಕಾಯಿ ಒಂದು ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಬಾಳೆ ಹೂ ಇದೆ ಅಲ್ಲ, ಅದರಿಂದ ಇದರಲ್ಲಿ ಒಂದು ಹೇರಳವಾಗಿ ನಿಮಗೆ ವಿಟಮಿನ್ C, ವಿಟಮಿನ್ A ಎಲ್ಲ ನ್ಯೂಟ್ರಿಯೆಂಟ್ಸು ನಿಮಗೆ ಇದರಲ್ಲಿ ಸಿಗುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಇದರಲ್ಲಿ ಒಂದು ಐರನ್ ಕಂಟೆಂಟು, ಫೈಬರು, ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಮ್ಮು ಈ ಥರ ತುಂಬಾ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಮತ್ತು ಡಯಾಬಿಟಿಕ್ ಪೇಷಂಟ್ಸ್ಗಳಿಗಂತೂ ತುಂಬಾ ಒಳ್ಳೆಯದು ಇದು. ಆವಾಗವಾಗ ಒಂದು 15 ಡೇಸ್ ಒನ್ಸ್ ಅಥವಾ ಮಾಡ್ಕೊಂಡು ತಿನ್ನೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ಮತ್ತು ಕಿಡ್ನಿ ಸ್ಟೋನು ಇರೋದ್ರಿಂದ ಇದರಲ್ಲಿ ಜ್ಯೂಸ್ ಸಹ ಮಾಡಿ ಕುಡಿತಾರೆ. ಸೊ ಅದರಿಂದಾಗಿ ಕಿಡ್ನಿ ಸ್ಟೋನ್ ಎಲ್ಲನೂ ಸಹ ಕಡಿಮೆ ಆಗುತ್ತೆ. ತುಂಬಾ ಒಳ್ಳೆಯದು ಅದಕ್ಕೆ. ಮತ್ತು ಬೋನ್ ಸ್ಟ್ರೆಂಥನ್ ಮಾಡಿಸೋದಕ್ಕೆ, ಬೊಜ್ಜು ಕರೆಸೋದಕ್ಕೆ, ಮತ್ತು ಇದು ಕ್ಯಾನ್ಸರ್ ರಿಲೇಟೆಡ್ ಬ್ಯಾಕ್ಟೀರಿಯಾನ ಕೊಲ್ಲೋದಕ್ಕೆ ಎಲ್ಲನೇ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. ಇದನ್ನು ಮತ್ತು ಬಿಡಿಸ್ಕೊಳ್ಳೋದೇ ತುಂಬ ಕಷ್ಟ. ಇದರಲ್ಲಿ ಸಣ್ಣದಾಗಿ ಒಂದೊಂದು ಎಳೆ ತೆಗೆದು ಮತ್ತು ಇದನ್ನು ಬಿಡಿಸಿ ಇದು ಮಾಡೋದಕ್ಕೆ ಪೇಷನ್ಸ್ ತುಂಬಾ ಬೇಕು. ಸೊ ನಾನೊಂದು 3 ಎಲೆ ಅಷ್ಟು ತಂದಿದ್ದೆ, 3 ಹೂವು ಅಷ್ಟು ತಂದಿದ್ದೆ. ಸೊ ಇದನ್ನೆಲ್ಲ ಕಟ್ ಮಾಡಿಕೊಂಡು ಸೊ ಅದನ್ನು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಇದರಲ್ಲಿ ನೀವು ಮೊಟ್ಟೆ ಎಲ್ಲ ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು ಪಲ್ಯ. ನಾನು ಬರೀ ಇಲ್ಲಿ ಜಸ್ಟ್ ಪ್ಲೇನ್ ಪಲ್ಯ ಅಷ್ಟೇ ಮಾಡಿದ್ದೆ. ಫಸ್ಟಿಗೆ ಇದನ್ನೆಲ್ಲ ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡು ಸೊ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಬೇಯಿಸಿದ ನಂತರ ಒಂದು ಬಾಣಲಿನಲ್ಲಿ ಒಂದು 3-4 ವಿಷಲ್ಸ್ ಆದರೂ ಬರಲೇಬೇಕು. ಅದು ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಬೇಯೋದಕ್ಕೆ ಒಂದು 3 to 4 ವಿಷಲ್ಸ್ ಆದರೂ ಇಟ್ಕೋಬೇಕು. ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನ್ ಆಯಿಲ್ ಹಾಕಿ ಚಾಪ್ ಮಾಡಿರೋಂಥ ಆನಿಯನ್ಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೇ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಬೋದು, ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಬೋದು. ಇಲ್ಲಿ ನಾನು ಒಂದು 2 ಒಣಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ತೀನಿ. ಹಂಗಾಗಿ ಖಾರ ನೋಡಿಕೊಂಡು ಹಾಕ್ಕೋಬೇಕು. ಅದು ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ದಾದಮೇಲೆ ಒಂದು 2-3 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿದ್ಮೇಲೆ 1-2 ನಿಮಿಷ ಫ್ರೈ ಮಾಡಿ ಒಂದು ಸ್ವಲ್ಪ ಬ್ರೌನ್ ಬಂದರೆ ಸಾಕು. ಬಂದಾದಮೇಲೆ ಇದು ಏನು ಬೇಯಿಸಿ ಇಟ್ಕೊಂಡಿದ್ದೆ ಹೂವನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ
ಸೊ ಪಲ್ಯ ರೆಡಿ ಆಗುತ್ತೆ. ಇದು ಬಂದು ನೀವು ಉಪ್ಪು ಆಲ್ರೆಡಿ ಅದನ್ನು ಬೇಯಿಸೋದಕ್ಕೆ ಉಪ್ಪು ಹಾಕಿದ್ದೀನಿ. ಸೊ ಹಾಗಾಗಿ ನೋಡಿಕೊಂಡು ಒಂದು ಸ್ವಲ್ಪ ಈರುಳ್ಳಿ ಇದಕ್ಕಾಗೋಷ್ಟು ಮಾತ್ರ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿ ಒಂದು ಸ್ವಲ್ಪ ಫ್ರೈ ಆಗೋ ತನಕ ಬಿಟ್ಟರೆ ಸಾಕು. ಸೊ ಪಲ್ಯ ರೆಡಿ ಆಗುತ್ತೆ. ಒಂದು 2-3 ಸರಿ ಹೈ ಫ್ಲೇಮ್ನಲ್ಲೇ ಇಟ್ಟಿದ್ದೆ. ಸೊ ಹಾಗೆ ಒಂದು 2-3 ಸರಿ ಕೈ ಆಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಒಂದು ಮುಚ್ಚಳ ಮುಚ್ಚಿ ಸೊ ಇದು ಪಲ್ಯ ರೆಡಿ ಆಗುತ್ತೆ. ಸೊ ಲಾಸ್ಟಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪು ಹಾಕ್ಕೊಂಡ್ರೆ ಇದು ಪಲ್ಯ ರೆಡಿ ಆಗುತ್ತೆ. ಪಲ್ಯ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ. ಮಾಮೂಲಿ ಸೊಪ್ಪಿನ ಪಲ್ಯ ಹೆಂಗಿರುತ್ತೋ ಅದೇ ಥರ ಇರುತ್ತೆ. ಇದು ಸಿಂಪಲ್ ಪಲ್ಯ ಇದು. ಸೊ ಇನ್ನು ಕಾಳೆಲ್ಲ ಹಾಕಿ ಮತ್ತು ವೆರೈಟಿಯಾಗಿ ನಮ್ಮ ಮನೆಯಲ್ಲೇ ಮಾಡ್ತೀವಿ. ಸೊ ಆದರೆ ಇದನ್ನು ಸಿಂಪಲ್ಲಾಗಿ ಮಾಡೋದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ. ಸೊ ಇನ್ನೊಂದು ಥರ ಮಾಡೋದನ್ನು ಇನ್ನೊಂದು ನೆಕ್ಸ್ಟ್ ತಂದಾಗ ಮಾಡಿ ತೋರಿಸ್ತೀನಿ. ಸೊ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವೀಡಿಯೋ ಒಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಮೈ ವಿಡಿಯೋಸ್.